ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಾ ಕೆಲಸಕ್ಕೆ ಹೊಂಟಿನಿ. ಮತ್ತೆ ಮುಂಜಾನೆ ಮೀಟಿಂಗ್ ಇತ್ತು, ಮುಂಜಾನೆ ವೀಡಿಯೋ ಮಾಡ್ಬೇಕಂದ್ರೆ ನಾನೇ ಲೇಟ್ ಮಾಡಿ ಎದ್ದು ಹೊಂಟೀನಿ. ಎಲ್ಲಿ ವೀಡಿಯೋ ಮಾಡ್ಬೇಕು ಅಂದ್ಬಿಟ್ಟು ಮತ್ತು ಲೇಟ್ ಆಗ್ತದೆ. ಅದ್ರ ಕಾಲಾಗ ವೀಡಿಯೋ ಮಾಡಲಿಲ್ಲ. ಅದಕ್ಕೆ ಈಗ ಹೊಂಟೀನಿ. ಮುಂಜಾನೆ ಮೀಟಿಂಗ್ದಾಗ ಏನು ಹೇಳೋರು ಭಾರಿ ಚಲೋ ಹೇಳಿದ್ರು. ರೆಕಾರ್ಡ್ ಮಾಡ್ಕೋಬೇಕಂತ ಮತ್ತು ಬೈತಾರೆ ತಗಪ್ಪ. ಅಷ್ಟೇ ಗಾಯ್ಸ್, ಚಂದ ಕೆಲಸ ಮಾಡೋದ್ರೆ ಮತ್ತೇನಿಲ್ಲ. ಕಸ್ಟಮರ್ಗೆ ಸರಿಯಾಗಿ ಟ್ರೀಟ್ ಮಾಡು, ಚಂದ ಮಾತಾಡು ಅಷ್ಟೇ. ಏನು ರೀ ಅವ್ರು ಅಂದರು 100 ಅವ್ರು ತಪ್ಪಿತ್ತವರು ಒಂದು ಸರ್ ಮೇಡಮ್ ಅಂತಂದೆ ಮಾತಾಡೋದು ಹೇಳಿದ್ರು. ಓಕೆ. ಸೊ ಗಾಯ್ಸ್, ರಾತ್ರಿ ಮಳೆ ಬಂದದ. ಅದೇ ಒಂದು ದೊಡ್ಡ ವಿಶೇಷತೆ ಐತಿ. ನಮ್ಮೂರ ಕಡೆ ಆಗ್ಬೇಕು ಅನ್ನೋದು ಒಂದು ದೊಡ್ಡ ಆಶೆ ಅಂತ ಗಾಯ್ಸ್. ನಮ್ಮದು ಊಟದ ಟೈಮ್ ಬತ್ತು ನೋಡ್ರಿ. ಮತ್ತು ನಾ ಈಗ ಊಟ ಮಾಡ್ಲಿಕತ್ತೀನಿ, ಹೊಂಟೀನಿ. ಡೈಲಿ ಇದೇ ಮಾಡ್ಲತ್ತೀನಿ ನಾ, ಮತ್ತೇನಿಲ್ಲ. ನಮ್ಮದು ಒಂದು ಸಲ ಅಂಥ ದಿನ ಬರ್ತದಲ್ಲ, ಕಿಸಿ ಹಿಮ್ಮತ್ತನ್ನ ಅಳಗಾಡ್ಸ್ಬೇಕು. ಆ ಟೈಮ್ ನಂದು ಬರ್ತದೆ ಒಂದು ಸರ್ತಿ. ಐ ಆಮ್ ವೇಟಿಂಗ್ ದಟ್ ಸೀನ್, ದಟ್ ಎಕ್ಸೈಟ್ಮೆಂಟ್. ಐ ವಿಲ್ ಡೂ ದಟ್. ಐ ಹ್ಯಾವ್ ಡೂ ದಟ್ ಫಾಸ್ಟ್ ಅಂತ ಏನು ಗೊತ್ತಿಲ್ಲ ನಂಗೆ. ಮಾಡ್ಲೈತಿ ನೋಡಿ. ಗೈಸ್ ನೋಡ್ರಿ, ನಾ ಈಗ ಊಟ ಟೈಮ್ದಾಗ ಊಟ ಬಂದಿದ್ದೆ. ಗೈಸ್, ಇಲ್ಲೇ ಒಂದು ಜಗಳ ಹತ್ತಿತ್ತು. ನಾನು ಹೋದೆ ದೊಡ್ಡದಾಗ ಹೋಗಿ ಏನಾಗ್ಯದ ತಂದು ತಿಳ್ಕೊಂಡೆ. ಅವ್ರವ್ರ ಆಸ್ತಿ ಬಗ್ಗೆ ಫ್ಲ್ಯಾಟ್ ತೊಗೊಳಂತ ಫ್ಲ್ಯಾಟ್ ರೊಕ್ಕ ಕೊಡಬೇಕು. ತಪ್ಪು ಅದು ಎಲ್ಲ ತಪ್ಪು ಇಟ್ಕೊಂಡು ಜಗಳ ತಗೋದು. ಮತ್ತು ಹೊಡೆಯವರು ಬೈಯೋದು ನಡೆಯೋದಲ್ಲ. ಬೈಸ್ಕೊಂಡು ಹೊಡ್ಸ್ಕೊಂಡು ಕುಂಡಿರ್ಬೇಕಾದ ಅವನವ್ನು ಅಟ್ಟಿರಿ ಹೊಡೆಯಪ್ಲೆ ತಲೆಯಾಗಿತ್ತಪ್ಪ ಅಂತ ಹೊಡೆದ್ಬಿಡು. ಭಾಳ ವಿಚಾರ ಮಾಡೋದಿಲ್ಲ ಗೈಸ್. ನೋಡಿರಿ, ಈಗ ನಾವು ಕೆಲ್ಸಕ್ಕೆ ಹೊಂಟಿದ್ದೇವೆ ಗೊತ್ತಿಲ್ಲ. ಕಾಣಿಸಲಾಗ್ಯವಲ್ಲೋ ರೇವ. ಇದು ಹೆಂಗೆ ಆತ ಗೊತ್ತೇನು? ಸುಮ್ಗೆ ವಾಯ್ಸ್ ರೆಕಾರ್ಡ್ ಹಾಕಿಬಿಟ್ಟಂಗೆ ಆತ ನೋಡು. ರೀಲ್ಸ್ ಮಾಡ್ದಾರ. ಮಳೆ ಬರ್ಲಾಗತ್ತದ ಗಾಯ್ಸ್. ಡಿಂಚಾಕ್ ಆಕ ಬಿಟ್ಟು ಹೋಗ್ಬಿಟ್ರು ನೋಡ್ರಿ. ಹಿಂದಿನ ಅದೇಲಿ ಮಳೆ ಒಂದು ಬರ್ಲಾಗತ್ತದ, ತೈಲಿ ಆಗ್ತದ ನೋಡ್ರಿ. ನಮ್ದು ಮ್ಯಾಸಿಂದ ಊಟ ಮುಗೀತಿ. ಈಗ ಆ ಕಡೆ ಹಿಂದಿನೆಲ್ಲ ಲೈಟ್ ಅವ, ಈ ಕಡೆ ಮುಂದಿನೆಲ್ಲ ಲೈಟ್ ಹೋಗ್ಬಿಟ್ಟು ನೋಡ್ರಿ.